ಇಲ್ಲಿ ಒಂದಷ್ಟು ತಪ್ಪು ಕಲ್ಪನೆಗಳಿದೆ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಅಲ್ಲಿದವ್ರಿಗೆ ಏನಂದ್ರೆ UK ಇರೋರು ಎಲ್ಲರೂ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಸಿನಿಮಾ ನೋಡ್ಬೇಕು ಅಂದ ತಕ್ಷಣ ಜಾಸ್ತಿ ದುಡ್ಡು ಕೊಡ್ಲಿ ಅಂತ ನಮ್ಮವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿ ಸಿನಿಮಾ ಯಾರಾದ್ರೂ ಆರ್ಗನೈಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅನ್ಸಿರ್ಬೋದು ಯಾವತ್ತಾದ್ರೂ ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾರೆ ಅಂತ. ಬಟ್ ಖಂಡಿತ ಇಲ್ಲ. ನನಗೂ ನನ್ನ ಎಲ್ಲಾ ಸಿನಿಮಾಗಳು, ಎಲ್ಲಾ ಕನ್ನಡ ಸಿನಿಮಾಗಳು, ಒಳ್ಳೆ ಕನ್ನಡ ಸಿನಿಮಾಗಳನ್ನ ತಲುಪಿಸ್ಬೇಕು ಅಂತ ಆಸೆ ಇದೆ. ಆ ಉದ್ದೇಶದಿಂದ ನಾನು ಎಲ್ಲಾ ಕಡೆ ಹೋಗಿ ಬರ್ತಾ ಇದ್ದೀನಿ. ನನಗೊಂದು ಕನ್ಸಿದೆ, ಈಗ ಹೇಗೆ ಬೇರೆ ಭಾಷೆಯವರು ಅವರೆಲ್ಲ ಸಿನಿಮಾಗಳು ಅಷ್ಟು ಬಿಸ್ನೆಸ್ ಆಯ್ತು, ಹೊರಗಡೆ ಇಷ್ಟು ಬಿಸ್ನೆಸ್ ಆಯ್ತು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೋ, ಆ ಥರ ಕನ್ನಡ ಸಿನಿಮಾಗಳು ಆಗಬೇಕು. ಯಾಕಂದ್ರೆ ನೀವು ತುಂಬಾ ಜನ ಕನ್ನಡಿಗರಿದ್ದೀರಾ, ದೊಡ್ಡ ದೊಡ್ಡ ವಿಷಯದಲ್ಲಿ ಎಲ್ಲ ರೀತಿ ಹೋಲ್ಡ್ ತಗೊಂಡಿದ್ದೀರಾ. ತಿಂಗಳಿಗೊಂದು ಅಥವಾ 2 ತಿಂಗಳಿಗೊಂದು ಒಳ್ಳೆ ಕನ್ನಡ ಸಿನಿಮಾ, ವರ್ಷದಲ್ಲಿ 5-6 ಒಳ್ಳೆ ಕನ್ನಡ ಸಿನಿಮಾ ಅಂತೂ ಬರುತ್ತೆ. ಕೆಟ್ಟ ಸಿನಿಮಾ ನಂದು ಬಂದಿದ್ರೆ ದಯವಿಟ್ಟು ಆರ್ಗನೈಸರ್ಸ್ ಹೇಳ್ತೀನಿ, ತರಿಸ್ಬೇಡಿ. ಒಂದು ಕೆಟ್ಟ ಸಿನಿಮಾ ನೋಡಿದ್ರೆ 10 ಸಿನಿಮಾ ನೋಡೋದು, ಮತ್ತಿನ 5 ಸಿನಿಮಾ ಹಾಕಿದ್ರೆ ಯಾರು ಬರಲ್ಲ. ಒಳ್ಳೆ ಸಿನಿಮಾ ಅಂತ ಅನ್ನಿಸ್ದಾಗ ಖಂಡಿತ ತಂದು ನೋಡಿ. ಸಿನಿಮಾ ನೋಡೋ ಮುಖಾಂತರ ಒಂದು ನಿಮ್ಮ ನಂಟಿರ್ಲಿ. ಹೆಚ್ಚೆಚ್ಚು ಕಲಾವಿದರು ಇಲ್ಲಿ ಬರ್ತೀವಿ, ನಿಮ್ನೆಲ್ಲ ಮೀಟ್ ಮಾಡ್ಬೋದು. ಆ ಕೆಲಸಗಳಾಗ್ಲಿ. ನನ್ನೊಂದು ಕನಸಿದೆ, ಪ್ಲೀಸ್ ಎಲ್ಲರೂ ನೆರವೇರಿಸ್ಕೊಳ್ಳಿ.